ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವತ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ, ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 17ನೆಯ ನುಡಿಯ ಅರ್ಥಚಿಂತನೆಯ ಮುಂದುವರಿದ ಭಾಗವನ್ನು ನೋಡಿಕೊಂಡು ಬರೋಣ. ಮೇದಿನಿ ಪರಮಾಣ್ವಂಬು ಕಣಂಗಳ ನೈದಬಹುದು ಪರಿಗಣನೆಯನು, ಮಾಧವನಾನಂದಾದಿ ಗುಣಗಳ ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭೂಮಿಯ ಮೇಲೆ ಇರುವಂತಹ ಪುಟ್ಟ ಕಣಗಳನ್ನು, ಅದರೊಟ್ಟಿಗೆ ನೀರಿನಲ್ಲಿ ಇರ್ತಕ್ಕಂತಹ ಆ ಪುಟ್ಟ ಕಣಗಳನ್ನು ಎಣಿಸಬಹುದು. ಆದರೆ ನೋಡಿ, ಎಣಿಸೋಕೆ ಸಾಧ್ಯ ಇಲ್ಲ ಅನ್ನುವಂತಹ ಅತೀ ಚಿಕ್ಕದಾಗಿರುವಂತಹ ಕಣಗಳನ್ನು ಕೂಡ ಎಣಿಸಬಹುದು. ಆದರೆ ಭಗವಂತನ ಶ್ರೀಹರಿಯ ಜಗದ್ರಕ್ಷಕರಾಗಿರ್ತಕ್ಕಂತಹ ಜಗನ್ನಿಯಾಮಕನಾಗಿರ್ತಕ್ಕಂತಹ ಶ್ರೀಹರಿಯ ಅನಂತಾನಂತ ಗುಣಗಳನ್ನು ಎಣಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ 2ನೇ ಪಾದದಲ್ಲಿ ಮಾಧವನ ಆನಂದಾದಿ ಗುಣಗಳು ಅಂತ, ಆನಂದಾದಿ ಗುಣಗಳನ್ನು ಅಂತ ಹೇಳ್ತಾ ಇದ್ದಾರೆ. ಆನಂದಾದಿ ಅಂದರೆ ಆನಂದ ಇವೇ ಮೊದಲಾಗಿರ್ತಕ್ಕಂತಹ ಗುಣಗಳನ್ನು ಎಣಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇಲ್ಲಿ ಮಾಧವನ ಶ್ರೀಹರಿಯ ಅನೇಕ ಇವೆ ಶ್ರೀಹರಿಯ ಹೆಸರುಗಳು. ಆದರೆ ಅವುಗಳಲ್ಲಿ ಎಲ್ಲವನ್ನ ಬಿಟ್ಟು ಮಾಧವ ಎನ್ನುವಂತಹದ್ದನ್ನೇ ಯಾಕೆ ತಗೊಂಡ್ರು ಅಂದರೆ, ಇಲ್ಲಿ ಮಾ ಅಂದರೆ ಯಾರು? ಜಗನ್ಮಾತೆ, ಎಲ್ಲ ಸಕಲ ಲೋಕಕ್ಕೆ ತಾಯಿಯಾಗಿರುವಂಥವರು ಯಾರು? ಅವರೇ ಶ್ರೀ ರಮಾದೇವಿಯರು. ಧವ ಅಂದರೆ ಒಡೆಯ, ಈಶಾ ಅಂತ ಪತಿ. ಯಾರಿಗೆ? ಶ್ರೀ ರಮಾದೇವಿಯರಿಗೆ ಪತಿ. ಆದ್ದರಿಂದ ಇವರು ಶ್ರೀ ದಾಸಾರ್ಯರು ಇಲ್ಲಿ ಮಾಧವ ಎನ್ನುವಂತಹ ಶ್ರೀಹರಿಯ ನಾಮವನ್ನು ಬಳಸ್ತಾ ಇದ್ದಾರೆ. ಯಾಕೆ ಮಾಧವ ಅಂತ ಹೇಳೋದಾದರೆ, ಭಗವಂತನ ಗುಣಗಳನ್ನು ಎಣಿಸುವಂತಹ ಕಾರ್ಯದಲ್ಲಿ ತೊಡಗಿರುವಂತಹ ಶ್ರೀ ರಮಾದೇವಿಯರು ಇಂದಿಗೂ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅವರಿಗೂ ಆಗ್ತಾ ಇಲ್ಲ. ಅಂದರೆ ಈ ಪ್ರಾರಂಭ ಮಾಡಿದ್ದಾರೆ, ಆದರೆ ಇದಕ್ಕೆ ಅಂತ್ಯ ಇದೆಯೇ? ಆ ಕೌಂಟಿಂಗ್, ಆ ಲೆಕ್ಕಾಚಾರ ಹಾಕ್ತಾ ಇದ್ದಾರಲ್ಲ ಭಗವಂತನ ಗುಣಗಳನ್ನು, ಅದು ಇನ್ನೂ ಮುಗಿತಾನೇ ಇಲ್ಲ. ಅಂದರೆ ಅದಕ್ಕೆ ಅಂತ್ಯ ಇಲ್ಲ ಅನ್ನೋದಾಯಿತು. ಹಾಗಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯರು ಭಗವಂತನ ಗುಣಗಳನ್ನು ಎಣಿಸುವಲ್ಲಿ ಎಣಿಸ್ತಾ ಇದ್ದಾರೆ. ಹಾಗಾಗಿ ಅವರು ಸೋತಿದ್ದಾರೆ ಎಂದು ಹೇಳಬಹುದು. ಅಂದರೆ ಭಗವಂತನ ಗುಣಗಳು ಅನಂತವಾಗಿವೆ ಅಂತ. ಶ್ರೀ ರಮಾದೇವಿಯರು ಕೂಡ ಶ್ರೀಹರಿಯ ಅಧೀನವೇ. ನೋಡಿ, ಶ್ರೀ ಮಹಾಲಕ್ಷ್ಮಿಯ ದೇವಿಯರ ಆ ಸಾಮರ್ಥ್ಯವೇನು! ಅವರು ಎಲ್ಲ ಗುಣಗಳನ್ನು ಎಣಿಸ್ತಾ ಇದ್ದಾರೆ. ಇದು ಅವರಿಗೂ ಆಗದ ಕೆಲಸ ಅಂತ ಹೇಳಿದೆ. ಆದರೆ ಶ್ರೀ ಮಹಾಲಕ್ಷ್ಮೀ ದೇವಿಯರ ಸಾಮರ್ಥ್ಯ ಹೇಗಿದೆ? ಅವರು ತಮ್ಮ ಕುಡಿ ಗಣ್ಣ ನೋಟದಿಂದಲೇ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲವನ್ನ ಅವರು ಗ್ರಹಿಸಬಲ್ಲರು. ಬ್ರಹ್ಮಾದಿ ದೇವತೆಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಪದವಿಯನ್ನು ಕೂಡ ಕೊಡಬಲ್ಲರು. ಇದೆಲ್ಲವನ್ನು ಕೂಡ ಅವರು ಶ್ರೀಹರಿಯ ಕೃಪೆಯಿಂದಲೇ ಮಾಡ್ತಾ ಇದ್ದಾರೆ.
ಆದರೆ ಅವರ ಸಾಮರ್ಥ್ಯ ಹೇಗಿದೆ ನೋಡಿ. ಅಷ್ಟೊಂದು ಸಾಮರ್ಥ್ಯ ಇರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯರೇ ಭಗವಂತನ ಅನಂತ ಗುಣಗಳ ಒಂದು ಎಣಿಕೆಯಲ್ಲಿ ಸೊತ್ತಿದ್ದಾರೆ ಅಂತ ಅನ್ನೋದಾದರೆ, ನಾವಿಲ್ಲಿ ಭಗವಂತನ ಗುಣಗಳು ಎಷ್ಟಿರಬಹುದು, ಅವು ಅನಂತವಾಗಿವೆ, ಇನ್ಫಿನಿಟಿ ಇವೆ ಅನ್ನೋದನ್ನು ನಾವು ಚಿಂತಿಸಬೇಕು. ಹೀಗೆ ಚಿಂತಿಸಿ ಬದುಕುವುದೇ ಫಲ ಎಂದು ಶ್ರೀದಾಸಾರ್ಯರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಿನ್ನೆ ದಿವಸ ನೋಡಿರೋ ಹಾಗೆ ಭಗವಂತನ ಹಿಂದಿನ ನುಡಿಯಲ್ಲಿ ನೋಡಿರೋ ಹಾಗೆ ಭಗವಂತನ ಆ ಅಕೋಮಲವಾದ ಪಾದದ ಆ ಹೊಳೆಯುವಂತಹ ನಖ, ಉಗುರಿನ ಮೇಲಿನ ಒಂದು ಮೂಲೆಯಲ್ಲಿರುವಂತಹ ಗುಣಗಳ ಚಿಂತನೆಯನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯರು ಇನ್ನೂ ಮಾಡ್ತಾ ಇದ್ದಾರಂತೆ. ಅನಂತ ಗುಣಗಳನ್ನು ಎಣಿಸ್ತಾನೇ ಇದ್ದಾರೆ. ಅವರಿಗೆ ಸಾಧ್ಯವಾಗಿಲ್ಲ ಅಂದರೆ ಇನ್ನು ಬೇರೆ ಯಾವ ಬುದ್ಧಿವಂತರಿಂದ ಎಣಿಸೋಕ್ಕೆ ಸಾಧ್ಯ ಹೇಳಿ. ಇಲ್ಲಿ ಈ ಜ್ಞಾನದ ಒಂದು ವಿಧಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯರ ಜ್ಞಾನವೇ ಒಂದು ವಿಶೇಷ ಬಗೆಯಾಗಿರ್ತಕ್ಕಂತಹ ಜ್ಞಾನವಿದೆ. ಅದನ್ನು ಈಗಾಗಲೇ ಹೇಳಿರೋ ಹಾಗೆ ಶ್ರೀ ಮಹಾಲಕ್ಷ್ಮೀ ದೇವಿಯರ ಜ್ಞಾನ ಹೇಗಿದೆ ಅಂದರೆ, ಅವರ ಸಾಮರ್ಥ್ಯ ಹೇಗಿದೆ ಅಂದರೆ, ಕುಡಿಗಣ್ಣ ನೋಟದಿಂದಲೇ ಎಲ್ಲವನ್ನ ಗ್ರಹಿಸುವಂಥವರು, ಏನೂ ಆಲೋಚನೆ ಮಾಡದೇನೆ ಮಾಡುವಂತಹ ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥವರು ಶ್ರೀ ಮಹಾಲಕ್ಷ್ಮೀ ದೇವಿಯರು. ಇವರಿಗೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಇನ್ನು ಉಳಿದವರು ಯಾರು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಭಗವಂತನ ಗುಣಗಳು ಅನಂತವಾಗಿವೆ. ಅವುಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು ನಮ್ಮ ಒಂದು ಸಚ್ಚಿದಾನಂದ ರೂಪಿ ಪರಮಾತ್ಮನ ಬಗ್ಗೆ ನಾವು ಏನು ತಿಳಿಬೇಕು? ಮೊಟ್ಟ ಮೊದಲು ಅಂದರೆ ಸತ್ಯ ಸ್ವರೂಪರಾಗಿರ್ತಕ್ಕಂತಹ ಶ್ರೀಹರಿ, ಜ್ಞಾನ ಸ್ವರೂಪರಾಗಿರ್ತಕ್ಕಂತಹ ಶ್ರೀಹರಿ, ಅದರೊಟ್ಟಿಗೆ ಆನಂದಮಯವಾಗಿರ್ತಕ್ಕಂಥ ಶ್ರೀಹರಿ ಅಂತ. ಅದಕ್ಕೆ ಸಚ್ಚಿದಾನಂದ ರೂಪಿ ಪರಮಾತ್ಮ ಅಂತ ಹೇಳ್ತಾ ಇದ್ದೇವೆ. ಹೀಗೆ ನಿತ್ಯ ಆನಂದವನ್ನೇ ಹೊಂದಿರತಕ್ಕಂತಹ ಶ್ರೀಹರಿ, ಅದಕ್ಕೆ ಇಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಏನು ಹೇಳ್ತಾ ಇದ್ದಾರೆ? ಮಾಧವನ ಆನಂದಾದಿ ಗುಣಗಳನ್ನು, ಇವೇ ಮೊದಲಾಗಿರ್ತಕ್ಕಂತಹ ಗುಣಗಳನ್ನು ಅನಾದಿ ಕಾಲದಿಂದ, ಇವತ್ತು ಅಂತ ಅಲ್ಲ, ಯಾವತ್ತಿನಿಂದಲೂ ಕೂಡ, ಹಿಂದಿನ ಕಲ್ಪದಿಂದಲೂ ಕೂಡ ಅವುಗಳನ್ನು ಎಣಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಅನಾದಿ ಕಾಲದಿಂದ ಅಗಣಿತವೆಂಬುದೇ ಅಂತ ಎಣಿಸೋಕೆ ಸಾಧ್ಯ ಇಲ್ಲ. ಹಿಂದೆ ಇತ್ತು, ಹಿಂದೆ ಯಾರೋ ಒಬ್ರು ಕೌಂಟ್ ಮಾಡಿದ್ರು, ಅದನ್ನು ಎಣಿಸಿದ್ರು, ಈಗ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅನಾದಿ ಕಾಲದಿಂದಲೂ ಕೂಡ ಅಪರಿಮಿತ, ಅನಾದಿ ಕಾಲದಿಂದಲೂ ಕೂಡ ಅಸದೃಶ, ಅನಾದಿ ಕಾಲದಿಂದಲೂ ಕೂಡ ಅನಂತವಾಗಿರ್ತಕ್ಕಂತಹ ಶ್ರೀಹರಿಯ ಗುಣಗಳು ಅಪರಿಚ್ಛಿನ್ನವಾಗಿವೆ, ಅಗಣಿತವಾಗಿವೆ ಎಂದು ನಾವು ಇದನ್ನು ತಿಳಿದು ಭಜಿಸುವುದೇ ಫಲ, ಇದು ಬಾಳ್ದುದಕ್ಕೆ ಎಂದು ಇಲ್ಲಿ ಶ್ರೀ ದಾಸಾರ್ಯರು ಹೇಳ್ತಾ ಇದ್ದಾರೆ. ಅದರೊಟ್ಟಿಗೆ ತಾರತಮ್ಯಾನುಸಾರವಾಗಿ ಈ ಅಲ್ಪ ಗುಣೋಪೇತನಾಗಿರ್ತಕ್ಕಂತಹ ನನಗೆ ಏನು ಗೊತ್ತಿಲ್ಲ, ಭಗವಂತ ನನ್ನಲ್ಲಿ ಇದ್ದು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ ಅನ್ನುವಂತಹ ಚಿಂತನೆಯೂ ಕೂಡ ನಮಗೆ ಬೇಕು. ಅದರೊಟ್ಟಿಗೆ ಗುಣಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತ, ಅನಂತಾನಂತ ಗುಣಗಳನ್ನು ಹೊಂದಿರತಕ್ಕಂತಹ ಭಗವಂತ ಪರಮಾತ್ಮ, ಅವನ ಅಧೀನ, ನಾನು ಅವನ ಅಧೀನ ಎನ್ನುವಂತಹದ್ದು ನಮ್ಮ ಜ್ಞಾನಕ್ಕೆ, ನಮ್ಮ ಬುದ್ಧಿ ಮಟ್ಟಕ್ಕೆ ತಿಳಿಯಬೇಕು. ಆ ಜ್ಞಾನಾನುಸಾರ ನಮ್ಮ ಧ್ಯಾನಕ್ಕೆ ಬಂದು ಈ ಎಲ್ಲ ಅವನಿಂದ ಕೊಡಲ್ಪಟ್ಟಿರ್ತಕ್ಕಂತಹದ್ದು, ಈ ನನ್ನ ದೇಹ, ಈ ನನಗೆ ಸೇರಿರ್ತಕ್ಕಂತಹ ಎಲ್ಲವೂ ಕೂಡ ಭಗವಂತನಿಂದಲೇ ಬಂದಿರತಕ್ಕಂಥವು ಅನ್ನುವಂತಹ ಚಿಂತನೆಯೂ ಕೂಡ ನಮಗೆ ಮಾಡಬೇಕು. ಅದರೊಟ್ಟಿಗೆ ನಮಗೆ ಬಂದಿರತಕ್ಕಂತಹ ಸುಖ, ದುಃಖ, ಲಾಭ ಏನಿದೆಯಲ್ಲ, ಅವು ಎಲ್ಲವೂ ಕೂಡ ಭಗವಂತನ ಇಚ್ಛಾನುಸಾರವಾಗಿಯೇ ನಮಗೆ ಬಂದಿವೆ. ಈ ಇಂದಿನ ನನ್ನ ಸ್ಥಿತಿಗತಿ, ಅದು ಸುಖವೇ ಆಗಿರಲಿ, ದುಃಖವೇ ಆಗಿರಲಿ, ಅದೆಲ್ಲವೂ ಕೂಡ ಭಗವಂತನ ಇಚ್ಛೆ, ಅವನ ಅನುಸಾರವಾಗಿಯೇ ನಾವೆಲ್ಲ ಅನುಭವಿಸಲೇಬೇಕು. ಅದರೊಟ್ಟಿಗೆ ಇವು ಯಾವನ್ನ ನಾವು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು. ಸುಖವೋ ದುಃಖವೋ ಈ
ಅಸೂಯೆರಹಿತವಾಗಿ ನನಗೆ ಕೊಟ್ಟಿದ್ದು ನಾನು ಅನುಭವಿಸಲೇಬೇಕು, ಹೇಗೆ ಅತಿ ಆನಂದದಿಂದ ಇದು ಭಗವಂತ ಕೊಟ್ಟಿರುವಂತಹ ಭಿಕ್ಷೆ ಎನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಭೋಗಿಸಿಯೇ ತೀರಬೇಕು, ಅದನ್ನು ಬಿಡೋಕೆ ಸಾಧ್ಯ ಇಲ್ಲ. ನನಗೆ ಈಗ ಸುಖ ಇದೆಯೋ, ನನಗೀಗ ದುಃಖ ಇದೆಯೋ, ಅದು ಎಲ್ಲವನ್ನು ನಾನೇ ಅನುಭವಿಸಲೇಬೇಕು ಅನ್ನುವಂತಹ ಚಿಂತನೆಯನ್ನು ಕೂಡ ನಾವಿಲ್ಲಿ ಮಾಡಬೇಕಾಗತ್ತೆ. ಈ ಪರಮಾತ್ಮನನ್ನೇ ಸುಖ ದುಃಖಗಳು ಇದ್ದರೂ ಕೂಡ ಈ ದ್ವಂದ್ವಗಳಿಗೆ ಸಹನಶೀಲರಾಗಿ ಪರಮಾತ್ಮನನ್ನೇ ಸ್ಮರಿಸುತ್ತಾ ಭಗವಂತನ ಗುಣಗಳನ್ನೇ ಚಿಂತಿಸುತ್ತಾ ಅಗಣಿತ ಗುಣಗಳನ್ನ ಮಹಿಮನಾಗಿರ್ತಕ್ಕಂತಹ ಶ್ರೀಹರಿಯನ್ನು ಚಿಂತಿಸುತ್ತಾ ಇರುವುದೇ ಬದುಕಿದಕ್ಕೆ ಫಲ. ಅದನ್ನೇ ಇಲ್ಲಿ ಫಲವಿದು ಬಾಳ್ದುದಕ್ಕೆ ಎಂದು ಶ್ರೀದಾಸಾರ್ಯರು ಹೇಳ್ತಾ ಇದ್ದಾರೆ. ಮುಂದಿನ ಚಿಂತನೆಯನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಮುಂದಿನ ನುಡಿಯೊಂದಿಗೆ ಮತ್ತೆ ನಾಳೆ ಸಿಗ್ತೇನೆ. ಇಂದಿನ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಸಮಸ್ತ ಗುರು ಅಂತರ್ಗತ ಶ್ರೀ ಭಾರತೀರಮಣಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ, ನೀನು ನಿಂತು ನುಡಿಸಿದ್ದೀಯಾ ತಂದೆ, ಎಲ್ಲವೂ ನಿನಗರ್ಪಿತ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ.